ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಮರಿಬೇಡಿ. ಹೊಸದಾಗಿ ನೋಡೋರು ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಯಾರೆಲ್ಲ ರಾಯರನ್ನ ನೆನೀತಿರೋ ಖಂಡಿತ ರಾಯರು ನಿಮ್ಮ ಕೈ ಹಿಡಿದೇ ಹಿಡಿತಾರೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಸ್ನೇಹಿತರೆ. ಮಕರ ರಾಶಿಯವರ ಜೀವನದಲ್ಲಿ ನಡೆಯುವಂಥ ಅದ್ಭುತವಾದ ಘಟನೆ. ಖಂಡಿತವಾಗಿ ಈ ವಿಷಯವನ್ನು ಅರ್ಥ ಮಾಡಿಕೊಂಡು ಸಂಪೂರ್ಣವಾಗಿ ತಿಳಿದುಕೊಂಡರೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ನೀವು ಕಾರಣವಾಗ್ತೀರಾ. ಖಂಡಿತವಾಗಿ ಮಕರ ರಾಶಿಯವರೇ, ನಿಮ್ಮ ಬಗ್ಗೆ ನಿಮಗೆ ಒಂದು ವಿಷಯ ತಿಳಿದಿದೆಯೇ? ಪ್ರತಿದಿನ 2 ದೇವರುಗಳು ನಿಮ್ಮ ಮನೆಗೆ ಸಂಪೂರ್ಣವಾಗಿ ಆಶೀರ್ವಾದವನ್ನು ನೀಡುತ್ತಿದ್ದಾರೆ. ಅವರು ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಆಸೆ ಆಕಾಂಕ್ಷೆಗಳನ್ನು ಸಂಪೂರ್ಣ ಮಾಡೋದಕ್ಕೋಸ್ಕರ ಹಲವು ರೀತಿಯ ವಿಶೇಷವಾದ ಮಾರ್ಗವನ್ನು ಸೂಚಿಸುತ್ತಾ ಇದ್ದಾರೆ. ನಿಮ್ಮ ಕಣ್ಣ ಮುಂದೆ ಹಣಕಾಸಿನ ಸುರಿಮಳೆ, ಅದೃಷ್ಟದ ಸುರಿಮಳೆ, ಶ್ರೀಮಂತಿಕೆ ಯೋಗವನ್ನು ತಂದುಕೊಡ್ತಾರೆ. ಒಟ್ಟಾರೆಯಾಗಿ ಮಾರ್ಚ್ ತಿಂಗಳು ಅದ್ಭುತವಾದ ಸಮಯ. ನಿಮ್ಮ ಜೀವನದ ಎಲ್ಲ ರೀತಿಯ ಕಷ್ಟಗಳನ್ನು ದೂರ ಮಾಡಿ ನೆಮ್ಮದಿಯನ್ನು ಬರಮಾಡಿಕೊಳ್ಳುವಂತಹ ವಿಶೇಷವಾದ ಸಮಯ ಶುರುವಾಗ್ತಾ ಇದೆ. ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಅದ್ಭುತವಾದ ಘಟನೆಗಳು ಯಾವ್ಯಾವುದು, ಯಾವ ರೀತಿ ನಿಮ್ಮ ಜೀವನ ಬಂಗಾರದಂತಹ ಬದಲಾವಣೆಯನ್ನು ಪಡೆದುಕೊಳ್ಳುತ್ತೆ ಎಂಬ ಮಾಹಿತಿಯನ್ನು ನಾವು ತಿಳಿಸುತ್ತಾ ಹೋಗ್ತೀವಿ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ. ಮಾರ್ಚ್ 16ರಿಂದ ಮತ್ತು 16ರಿಂದ 20ರ ಒಳಗೆ ಅಂದರೆ ನಂತರ ಜೀವನದ ನಿಮ್ಮ ಜೀವನದಲ್ಲಿ ನಿಮ್ಮ ಪ್ರವೇಶ ಅಂದರೆ ಈ ದೇವರುಗಳು ಪ್ರವೇಶ ಆಗುವಂಥದ್ದು ಶಕ್ತಿ ದೇವತೆ. ಯಾರವರು ಬಂದ ನಂತರ ನಮ್ಮ ಜೀವನ ಬದಲಾವಣೆ ಯಾವ ರೂಪದಲ್ಲಿ ಸಿಗುತ್ತೆ ಅಷ್ಟೇ ಅಲ್ಲದೆ ಒಬ್ಬ ವ್ಯಕ್ತಿಯ ಆಗಮನ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ವಿಶೇಷತೆಯನ್ನು ತಂದುಕೊಡುತ್ತೆ, ಆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡೋದಕ್ಕೆ ಮುಖ್ಯವಾದ ಕಾರಣ ಏನು ಎಂಬಂಥ ಸಂಪೂರ್ಣವಾದ ವಿವರವಾದ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿಕೊಡ್ತೇನೆ. ಖಂಡಿತವಾಗಿ ನಿಮಗೆ ನಿಜಕ್ಕೂ ಆಶ್ಚರ್ಯವಾಗುತ್ತದೆ. ನಿಮ್ಮ ಕಣ್ಣಲ್ಲಿ ಕಣ್ಣೀರು ಸುರಿಯುತ್ತದೆ. ಮಕರ ರಾಶಿಯವರೇ, ಈ ಇಬ್ಬರು ದೇವರುಗಳು ಸಾಮಾನ್ಯ ಜನರಲ್ಲ ಎಂಬುದನ್ನು ನೆನಪಿಡಿ. ವಿಶೇಷವಾಗಿ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಕೋಟ್ಯಾಧಿಪತಿ ಮಾಡುವಂಥ ಅದೃಷ್ಟವನ್ನು ಈಗ ಹೊಸ ವ್ಯಕ್ತಿಯ ಆಗಮನ ನಿಮಗೆ ತಂದುಕೊಡುತ್ತದೆ. ಯಾವುದೇ ವ್ಯಕ್ತಿ ತೊಂದರೆಗೆ ಸಿಲುಕಿಕೊಂಡರೆ ದೇವತೆಗಳ ಆಶೀರ್ವಾದ ಸಂಪೂರ್ಣವಾಗಿ ಅವರನ್ನು ರಕ್ಷಣೆ ಮಾಡುತ್ತದೆ. ನಿಮ್ಮನ್ನು ಶ್ರೀಮಂತರಾಗಿ ಮಾಡಲು ಬಯಸುತ್ತಿದ್ದಾರೋ ಅವರೇ ನಿಮ್ಮ ಜೀವನದಲ್ಲಿ ಏನಾದರೂ ಬದಲಾವಣೆ ತರಲು ಬಯಸುತ್ತಿದ್ದಾರೋ ಎಂದು ಎಲ್ಲ ರೀತಿಯ ಒಂದು ವಿಶೇಷವಾದ ಮಾಹಿತಿಯನ್ನು ಅರ್ಥ ಮಾಡಿಕೊಳ್ಳಬೇಕು. ಕನಸಿನ ಮೂಲಕ ಕೆಲವೊಂದಿಷ್ಟು ವಿಶೇಷವಾದ ಸೂಚನೆಗಳು ದೊರೆಯುವಂತಹ ಸಾಧ್ಯತೆ ಇದೆ. ಈ ಸಮಯ ನಿಮ್ಮ ಮನೆಯಲ್ಲಿ ಮನಸ್ಸಿನಲ್ಲಿ ಅದ್ಭುತವಾದ ಬದಲಾವಣೆಯ ಸಂದರ್ಭ. ಒಟ್ಟಾರೆಯಾಗಿ ಈ ಸಮಯದಲ್ಲಿ ಕುಂಭರಾಶಿಯವರ ಜೀವನದಲ್ಲಿ ಒಟ್ಟಾರೆಯಾಗಿ ಈ ಸಂದರ್ಭದಲ್ಲಿ ಮತ್ತು ಮಕರ ರಾಶಿಯವರ ಜೀವನದಲ್ಲಿ ನಡೆಯುವಂಥ ವಿಶೇಷವಾದ ಬದಲಾವಣೆಗಳಿಗೆ ಕಾರಣ ಎಂದರೆ ಅಖಂಡವಾಗಿರುವಂಥ ರಾಜಯೋಗ ಬರುತ್ತದೆ. ಒಟ್ಟಾರೆಯಾಗಿ ನೀವು ಹಲವು ವರ್ಷಗಳಿಂದ ಕಾಯುತ್ತಿದ್ದಂಥ ವಿಶೇಷ ಸಂದರ್ಭ ಈಗ ನಿಮ್ಮ ಕಣ್ಣ ಮುಂದೆ ಬರುತ್ತಿದೆ. ಇದಕ್ಕೆಲ್ಲ ಕಾರಣ ಏನು, ಯಾವ ರೀತಿ ನಿಮ್ಮ ಜೀವನದಲ್ಲಿ ದೊಡ್ಡ ಸಿಹಿ ಸುದ್ದಿಗಳು ಸಿಗ್ತಾ ಹೋಗುತ್ತೆ, ಆ ಸುದ್ದಿ ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ನೇರವಾಗಿ ಹೇಳುವುದಾದರೆ ನಿಮ್ಮ ಕೈಯಲ್ಲಿ ಕೋಟ್ಯಾಂತರ ಆಸ್ತಿ ಸಿಗುವ ಸಾಧ್ಯತೆ ಇದೆ. ನಿಮ್ಮ ಸಂತೋಷಕ್ಕೆ ಮಿತಿ ಇಲ್ಲ. ನೀವು ಸಂತೋಷದಿಂದ ಬೇಗುತ್ತೀರಾ. ನೀವು ಹಲವಾರು ವರ್ಷಗಳಿಂದ ಕಾಯುತ್ತಿದ್ದಂಥ ಕನಸು ಇನ್ನು 4-5 ದಿನಗಳಲ್ಲಿ ನನಸಾಗುತ್ತದೆ. ಖಂಡಿತವಾಗಿ ಹೊಸ ಸಾಧನೆಗಳನ್ನು ಮಾಡ್ತೀರಾ, ಅಪಾರವಾದ ಯಶಸ್ಸನ್ನು ಪಡೆದುಕೊಳ್ತೀರಾ. ಆದರೆ ಇಲ್ಲೂ ಒಂದು ದುಃಖದ ಸಂಗತಿ ಕೂಡ ಇರುತ್ತದೆ. ಖಂಡಿತವಾಗಿ ಒಬ್ಬ ವ್ಯಕ್ತಿ ನಿಮ್ಮ ಜೀವನದಲ್ಲಿ ನಿಮ್ಮೊಂದಿಗೆ ಇರುತ್ತಾರೆ. ನಿಮ್ಮ ಶತ್ರುಗಳಿಂದ ನಿಮ್ಮ ರಕ್ಷಿಸುತ್ತಾರೆ. ನಿಮಗೆ ಬರುವಂಥ ಅಪಾಯವನ್ನು ದೂರ ಮಾಡ್ತಾರೆ. ನಿಮ್ಮ ಯಶಸ್ಸನ್ನು ಅವರು ನಿಮ್ಮ ಮನೆ ಬಾಗಿಲಿಗೆ ತಂದು ಕೊಡ್ತಾರೆ. ಆದರೆ ನಿಮಗೆ ಅವರ ಬಗ್ಗೆ ತಿಳಿದಿರೋದಿಲ್ಲ. ಅವರು ಯಾವಾಗಲೂ ನಿಮ್ಮ ಸುತ್ತಮುತ್ತಲೂ ಇರುತ್ತಾರೆ, ಆದರೆ ನೀವು ಅವರನ್ನು ಗುರುತಿಸುತ್ತಿಲ್ಲ. ಇಷ್ಟು ಅಲ್ಲದೆ ನೀವು ತಿಳಿಯದೆ ಕೆಲವು ತಪ್ಪುಗಳನ್ನು ಕೂಡ ಮಾಡ್ತೀರಾ. ಆ ತಪ್ಪುಗಳನ್ನು ಈ ಹಿಂದಿನಿಂದನೇ ಸರಿ ಮಾಡಿಕೊಳ್ಳುವುದರ ಮೂಲಕ ನಿಮ್ಮ ಜೀವನದಲ್ಲಿ ಇರತಕ್ಕಂಥ ಎಲ್ಲ ರೀತಿಯ ತಡೆಗಳನ್ನು ಮೊದಲು ನೀವು ದೂರ ಮಾಡಿಕೊಳ್ತೀರಾ. ನಿಮ್ಮ ಜೀವನದಲ್ಲಿ ನೀವು ಜಾಗರೂಕರಾಗಿರುವಂಥ ಸಮಯ ಇದಾಗಿರೋದ್ರಿಂದ ನೀವು ಮಾಡುತ್ತಿರುವಂಥ ತಪ್ಪುಗಳನ್ನು ಸರಿಪಡಿಸಬೇಕು. ಖಂಡಿತವಾಗಿ ಸಮಯದಲ್ಲಿ ದೇವರ ಅನುಗ್ರಹ, ಹೊಸ ವ್ಯಕ್ತಿಯ ಆಗಮನ ನಿಮ್ಮ ಬಾಳನ್ನು ಬೆಳಕು ಮಾಡುತ್ತೆ. ಆ ಶಕ್ತಿಗಳು ನಿಮ್ಮ ಮೇಲೆ ಕೋಪಗೊಂಡ ನಂತರ ನಿಮ್ಮ ಜೀವನ ಸಂಪೂರ್ಣವಾಗಿ ತಲೆಕೆಳಗಾಗುತ್ತದೆ. ಆದ್ದರಿಂದ ತಕ್ಷಣ ಬದಲಾಗಿ, ಇಲ್ಲದಿದ್ದರೆ ಆ ದೇವರುಗಳು ನಿಮ್ಮ ಮನೆಯನ್ನು ಬಿಡಬಹುದು, ಆ ಹೊಸ ವ್ಯಕ್ತಿಯ ಆಗಮನವನ್ನು ನಿಲ್ಲಿಸಬಹುದು. ಹಾಗಾದರೆ ನಿಮ್ಮ ಜೀವನದಲ್ಲಿ ಸಂಭವಿಸುತ್ತಿರುವ ದೊಡ್ಡ
ತೊಂದರೆಗಳು, ಅವಮಾನಗಳು, ದುಃಖಗಳು, ಸಾಲದ ತೊಂದರೆಗಳು ಕಾರಣವೇನು? ಈ ಸಮಯದಲ್ಲಿ ಹೊಸ ವ್ಯಕ್ತಿ ಯಾರು ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮೊದಲನೆಯದಾಗಿ ನಿಮ್ಮ ಜೀವನಕ್ಕೆ ಕಾಲಿಡುತ್ತಿರ್ತಕ್ಕಂಥ ಹೊಸ ವ್ಯಕ್ತಿ ಹೆಸರು ಖಂಡಿತವಾಗಿ ಎಂ ಅಕ್ಷರದಿಂದ ಪ್ರಾರಂಭವಾಗುತ್ತದೆ. ಇವರು ಬಂದ ನಂತರ ನಿಮ್ಮ ಹೃದಯ ಪೂರ್ಣವಾಗುತ್ತದೆ. ನಿಮ್ಮ ಜೀವನದಲ್ಲಿ ಶನಿದೇವರ ಆಶೀರ್ವಾದ ಖಂಡಿತವಾಗಿ ಸಿಗುತ್ತದೆ. ನೀವು ಮಕರ ರಾಶಿಯವರು ಅಗಾಧವಾದ ಭಾವುಕತೆಯನ್ನು ಹೊಂದಿರುವಂಥವರು, ಭಕ್ತಿಯನ್ನು ಹೊಂದಿರುವಂಥವರು. ಕೆಲವು ತಪ್ಪುಗಳನ್ನು ಮಾಡುತ್ತೀರಾ. ನೀವು ಹಿಂದಿನ ತಪ್ಪುಗಳನ್ನು ತಿರುಗಿ ನೋಡುವ ಅಗತ್ಯವಿಲ್ಲ. ನಿಮ್ಮ ಜೀವನದಲ್ಲಿ ನೀವು ಎಷ್ಟು ಹಣವನ್ನು ಖರ್ಚು ಮಾಡಿದರೂ, ಅನಗತ್ಯವಾಗಿ ನೀವು ಎಷ್ಟು ಕಳೆದುಕೊಂಡಿದ್ದರೂ ಕೂಡ ನೀವು ನಂಬಿದಂತಹ ಪ್ರತಿಯೊಬ್ಬರೂ ಕೂಡ ನಿಮಗೆ ದ್ರೋಹ ಬಗೆದಿದ್ದಾರೆ. ಇಷ್ಟೆಲ್ಲ ಆದ ನಂತರವೂ ನೀವು ಇನ್ನೂ ಬದಲಾಗುತ್ತಿಲ್ಲ ಎಂದು ತೋರಿಸುತ್ತಿದೆ. ನೀವು ಇನ್ನೂ ಅದೇ ಭಾವನಾತ್ಮಕತೆಯಲ್ಲಿ ಭಾವನೆಗಳೊಂದಿಗೆ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಳುತ್ತಿದ್ದೀರಾ. ಭವಿಷ್ಯದಲ್ಲಿ ನಿಮ್ಮ ಬದಲಾವಣೆಯನ್ನು ನೀವು ಖಂಡಿತವಾಗಿ ಪಡೆದುಕೊಳ್ಳಬೇಕು. ಶಾಂತವಾಗಿ ಒಮ್ಮೆ ಯೋಚಿಸಿ ನೋಡಿ ಮತ್ತು ಹಿಂದಿನಿಂದಲೇ ವರ್ತಿಸಿ. ಭಾವನೆಗಳಿಂದ ತೆಗೆದುಕೊಳ್ಳುವಂಥ ನಿರ್ಧಾರ ಯಾವಾಗಲೂ ಕೂಡ ತಪ್ಪಾಗಿರುತ್ತದೆ. ಆದ್ದರಿಂದ ಶಾಂತವಾಗಿ ಮತ್ತು ಬುದ್ಧಿವಂತರನ್ನಾಗಿ ನೀವು ಯಾವಾಗಲೂ ಕೂಡ ಇರಬೇಕು. ಹಣವನ್ನು ಯಾರಿಗಾದರೂ ನೀಡುವಾಗ ವಿಶೇಷವಾದ ಎಚ್ಚರಿಕೆಯನ್ನು ಹೊಂದಿರಬೇಕು. ಎಷ್ಟೇ ಒಳ್ಳೆಯವರಾಗಿದ್ದರೂ ಅಥವಾ ಹತ್ತಿರದವರಾಗಿದ್ದರೂ ನೀವು ನೀಡುವ ಹಣ ಹಿಂತಿರುಗುತ್ತದೆ ಎಂಬುದಕ್ಕೆ ಯಾವ ಗ್ಯಾರಂಟಿ ಇಲ್ಲದೆ ಕಾರಣಕ್ಕಾಗಿ ನೀವು ಹಣವನ್ನು ಕೊಟ್ಟರೆ ದೊಡ್ಡ ಆರ್ಥಿಕ ಕಷ್ಟಕ್ಕೆ ಒಳಗಾಗುತ್ತೀರಾ. ಎಲ್ಲ ರೀತಿಯ ನಷ್ಟವನ್ನು ಎದುರಿಸಬೇಕಾಗಿ ಬರುತ್ತದೆ. ಈ ಸಮಯ ನೀವು ಏನೇ ಮಾಡಿದರೂ ಅದನ್ನು ನಿಮ್ಮ ಸ್ವಂತ ಶಕ್ತಿಯ ಆಧಾರದ ಮೇಲೆ ಮಾಡಿಕೊಳ್ಳಬೇಕು. ಖಂಡಿತವಾಗಿ ನಿಮಗೆ ಯಾವ ಅವಕಾಶ ಬಂದರೂ ಕೂಡ ಅದು ಅಮೂಲ್ಯವಾಗಿರುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ನೀವು ಬೇರೆಯವನ್ನು ನಂಬಿದರೆ ಆ ಸುವರ್ಣ ಅವಕಾಶವು ನಿಮ್ಮಿಂದ ಜಾರಿ ಹೋಗಬಹುದು. ಈಗ ಗ್ರಹಗಳ ಚಲನೆ, ವಿಶೇಷವಾಗಿ ಶನಿ ಮತ್ತು ರಾಹು ನಿಮ್ಮ ಪರವಾಗಿ ಇದ್ದಾರೆ. ಅದಕ್ಕಾಗಿಯೇ ಯಾರಾದರೂ ಬಂದು ಏನೇನಾದರೂ ಮಾಡುತ್ತಾರೆ ಎಂದು ಕಾಯ್ತಾ ಕುಳಿತುಕೊಳ್ಳಬೇಡಿ. ನಿಮ್ಮ ಮೇಲೆ ನಂಬಿಕೆ ಇಡಿ ಮತ್ತು ಕಷ್ಟಪಟ್ಟು ಕೆಲಸ ಮಾಡಿ. ನಿಮ್ಮ ಜೀವನವನ್ನು ಸ್ವರ್ಗಕ್ಕಿಂತ ಸುಂದರಗೊಳಿಸಿ. ಕೆಲವೊಮ್ಮೆ ಜೀವನದಲ್ಲಿ ನೀವು ಒಂಟಿಯಾಗಿ ನಡೆಯಬೇಕಾಗುತ್ತದೆ. ನೀವು ಮುಂದೆ ಒಂದು ದಿಟ್ಟ ಹೆಜ್ಜೆ ಇಟ್ಟರೆ ದಾರಿ ಅಲ್ಲೇ ಇರುತ್ತದೆ. ಆದರೆ ನೀವು ಭಯದಿಂದ ಅಲ್ಲೇ ಕುಳಿತರೆ ನೀವು ಅಲ್ಲೇ ಇರುತ್ತೀರಾ. ಅದಕ್ಕಾಗಿ ಎದ್ದು ಕಷ್ಟಪಟ್ಟು ಕೆಲಸ ಮಾಡಿ. ನಿಮಗಾಗಿ ಹೊಸ ದಾರಿಯನ್ನು ಕಂಡುಕೊಳ್ಳಿ. ಈ ಸಮಯ ನಿಮಗೆ ತುಂಬ ಲಾಭದಾಯಕವಾಗಿರುತ್ತದೆ. ಮತ್ತೆ ಉದ್ಯೋಗವಾಗಿರಲಿ ಅಥವಾ ವ್ಯವಹಾರವಾಗಿರಲಿ ಎಲ್ಲೆಡೆ ಹೊಸ ಅವಕಾಶವನ್ನು ಕಂಡುಕೊಳ್ಳುತ್ತೀರಾ. ನೀವು ಯಾರಾದರೂ ದೊಡ್ಡದನ್ನು ಸಾಧಿಸಲು ಬಯಸಿದರೆ ಇದು ಸರಿಯಾದ ಸಮಯ. ನೆನಪಿಡಿ, ನೀವು ಈಗ ಮಾಡಬೇಕಾಗಿರೋದು ನಿಮಗಾಗಿ ಹೋರಾಡೋದು. ಖಂಡಿತವಾಗಿ ಮಾರ್ಚ್ ತಿಂಗಳು 17 ಅಂದರೆ ಇಂದಿನಿಂದ 20 ತಾರೀಕಿನ ನಂತರ ಗ್ರಹಗಳ ಚಲನೆಯಲ್ಲಿ ಬಹುದೊಡ್ಡದಾದ ವಿಶೇಷವಾದ ಬದಲಾವಣೆ ಗಮನಿಸಬಹುದು. ಒಂದು ವಿಶೇಷ ಸ್ಪಷ್ಟವಾಗುತ್ತದೆ. ನೀವು ಯಾವುದೇ ಕೆಲಸ ಮಾಡಿದರೂ ಕೂಡ, ವಿಶೇಷವಾಗಿ ಯಾವುದೇ ಹಣಕಾಸಿನ ವಿಚಾರದಲ್ಲೂ ಕೂಡ ಅವುಗಳನ್ನು ನೀವು ಅದ್ಭುತವಾಗಿ ಪಡೆದುಕೊಳ್ಳುತ್ತೀರಾ. ಈ ವಿಷಯವನ್ನು ಯಾರಿಗೂ ಹೇಳಬೇಡಿ. ಕೊನೆಯಲ್ಲಿ ನಿಮ್ಮ ಆಸ್ತಿ ಮತ್ತು ಎಲ್ಲ ರೀತಿಯ ವಿವರಗಳನ್ನು ರಹಸ್ಯವಾಗಿಡೋದು ಉತ್ತಮ. ನೀವು ಮೋಸ ಹೋಗುವಂಥ ಅಪಾಯವಿದೆ. ನಿಮ್ಮ ಜೀವನದಲ್ಲಿ ಒಂದು ಸಮಸ್ಯೆ ಮಾಯವಾದರೆ ಇನ್ನೊಂದು ವಿಷಯ ನಿಮ್ಮನ್ನು ಕಾಯುತ್ತಿರುತ್ತದೆ. ಆದರೆ ಈಗ ಆ ಕಷ್ಟದ ಅವಧಿ ಮುಗಿದಿದೆ. ಶೀಘ್ರದಲ್ಲೇ ನೀವು ಆ ಸಮಸ್ಯೆಗಳಿಂದ ಸಂಪೂರ್ಣವಾಗಿ ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳುತ್ತೀರಾ. ಎಂ ಅಕ್ಷರದಿಂದ ಒಬ್ಬ ಹೊಸ ವ್ಯಕ್ತಿ ಆಗಮನ ನಿಮ್ಮ ಬಾಳನ್ನು ಬೆಳಕು ಮಾಡುತ್ತೆ. ಎಲ್ಲ ತೊಂದರೆಗೂ ಪರಿಹಾರವನ್ನು ಸೂಚಿಸುತ್ತಾರೆ. ನಿಮ್ಮ ಜೀವನದಲ್ಲಿ ನಿಮಗೆ ನಿಜವಾಗಿ ಬೇಕಾಗಿರುವಂಥ ಪ್ರೀತಿ, ಎಲ್ಲ ರೀತಿಯ ಭಾವನೆಗಳು, ಒಂದು ವಿಶೇಷವಾದ ಶಕ್ತಿ ಈಗ ನಿಮ್ಮ ಪಾಲಿಗೆ ದೊರೆಯುವಂತಹ ಸಾಧ್ಯತೆ ಇರೋದ್ರಿಂದ ಖಂಡಿತವಾಗಿ ವಿಶೇಷವಾದ ವ್ಯಕ್ತಿಯ ಮಾರ್ಗದರ್ಶನವನ್ನು ಪಡೆದುಕೊಳ್ಳಬೇಕು. ನಿಜ ಹೇಳಬೇಕು ಅಂದರೆ ಖಂಡಿತವಾಗಿ ನೀವು ಇಂದು ವೀಕ್ಷಿಸುತ್ತಿರುವಂಥ ಪ್ರತಿಯೊಂದು ಮಾಹಿತಿ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ತಿರುವನ್ನು ತರುತ್ತದೆ ಸ್ನೇಹಿತರೆ. ಏಕೆಂದರೆ ನಾನೀಗ ಹೇಳುತ್ತಿರುವಂಥ ವಿಷಯಗಳು ನಿಮ್ಮ ಜೀವನದಲ್ಲಿ ಒಂದು ಕೈ ಸತ್ಯಗಳಾಗಿರುತ್ತದೆ. ಮುಂದೆ 4-5 ದಿನಗಳಲ್ಲಿ ಎಲ್ಲ ರೀತಿಯ ಜೀವನದಲ್ಲಿ ಇರಬೇಕಾಗಿರುವಂಥ ಸಣ್ಣ ಪುಟ್ಟ ತೊಂದರೆಯಿಂದ ಹಿಡಿದು ದೊಡ್ಡ ಸಮಸ್ಯೆಗಳಿಗೂ ಕೂಡ ಒಂದೇ ಸಲ ಪರಿಹಾರ ಸಿಗುವಂಥ ಮಾಹಿತಿ ಇದರಲ್ಲಿ ಇರುತ್ತದೆ. ಆದರೂ ಕೂಡ ನೀವು ಇದನ್ನೆಲ್ಲ ನಿರ್ಲಕ್ಷ್ಯ ಮಾಡಿದರೆ ಜೀವನದಲ್ಲಿ ಒಂದು ಸಣ್ಣ ಬಿರುಗಾಳಿ ಬರಬಹುದು. ಆದರೆ ಭಯಪಡಬೇಡಿ. ನಾನು ನಿಮ್ಮ ಸಮಸ್ಯೆಗಳನ್ನು ಹೇಳೋದಿಲ್ಲ, ಅವುಗಳಿಗೆ ಪರಿಹಾರವನ್ನು ಸಹ ತಿಳಿಸಿಕೊಡುತ್ತೇನೆ. ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಎಲ್ಲ ಘರ್ಷಣೆಗಳು, ಎಲ್ಲ ರೀತಿಯ ತೊಂದರೆಗಳು ಎಲ್ಲ ನಿರ್ವಹಿಸಿಕೊಂಡು ಹೋಗುವಂಥ ಶಕ್ತಿಯನ್ನು ಪಡೆದುಕೊಳ್ಳಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗಿ ಹೊಸ ವ್ಯಕ್ತಿ ಆಗಮನವನ್ನು ನೀವು ಮನಸ್ಸಾರೆ ಸ್ವಾಗತಿಸಬೇಕಾಗುತ್ತದೆ ಸ್ನೇಹಿತರೆ. ದೇವರ ಅನುಗ್ರಹಕ್ಕೆ ಪ್ರತಿದಿನ ಪಾತ್ರರಾಗಬೇಕಾಗುತ್ತದೆ. ನಿಮ್ಮ ಸುತ್ತಮುತ್ತ ಇರುವಂಥ ಪ್ರತಿಯೊಬ್ಬ ವ್ಯಕ್ತಿಗಳನ್ನು ಗಮನಿಸಬೇಕು. ನಿಮ್ಮ ಜೀವನದಲ್ಲಿ ಇರುವಂಥ ಶತ್ರುಗಳಿಂದಲೇ ಎಲ್ಲವೂ ಕೂಡ ನಡೆಯುತ್ತಿದೆ. ಅವರು ನಿಮಗೆ ತುಂಬ ಹತ್ತಿರವಾಗಿದ್ದಾರೆ. ನೀವು ಅವರನ್ನು ನಿಮ್ಮ ಸ್ವಂತದವರು ಅಂತ ಅಂದುಕೊಂಡಿರ್ತೀರ ಖಂಡಿತವಾಗಿ. ಆದರೆ ಅವರು ವಾಸ್ತವದಲ್ಲಿ ನಿಮ್ಮ ಸಂತೋಷವನ್ನು ನೋಡಲು ಸಹಿಸಲಾರರು. ನೀವು ಇಲ್ಲಿಯವರೆಗೆ ಜೀವನದಲ್ಲಿ ಬಹಳಷ್ಟು ಸಹಿಸಿಕೊಂಡಿದ್ದೀರಾ. ಕೆಲವೊಮ್ಮೆ ನಿಮ್ಮ ಸ್ವಂತ ಮಾತುಗಳಿಂದ ನಿಮ್ಮ ಹೃದಯ ಮುರಿದು ಹೋಗುತ್ತದೆ. ನೀವು ಒಳ್ಳೆಯದನ್ನು ಮಾಡಿದರೂ ಕೂಡ ಎಲ್ಲವೂ ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಿದ್ದಾರೆ. ನೀವು ಯಾರಿಗಾದರೂ ಸಹಾಯ ಮಾಡಲು ಹೋದರೆ ಅವರು ನಿಮ್ಮನ್ನು ದೂಷಿಸುತ್ತಾರೆ. ಎಲ್ಲದಕ್ಕಿಂತ ದೊಡ್ಡ ನೋವು, ಏಕೆಂದರೆ ಇಲ್ಲಿವರೆಗೆ ಯಾರು ನಿಮ್ಮ ಹೃದಯದಲ್ಲಿ ಇರುವಂತಹ ನೋವನ್ನು ಅರ್ಥ ಮಾಡಿಕೊಂಡಿಲ್ಲ.
ನೀವು ಒಳಗೆ ಎಷ್ಟೇ ನೋವು ಅನುಭವಿಸುತ್ತಿದ್ದರೂ ನೀವು ಹೊರಗೆ ನಗುತ್ತೀರಾ ಮತ್ತು ಎಲ್ಲರ ಮುಂದೆ ಧೈರ್ಯಶಾಲಿಯಾಗಿ ಕಾಣುತ್ತೀರಾ. ಆದರೆ ನೀವು ಒಳಗೆ ಎಷ್ಟು ಬಳಲುತ್ತಿದ್ದೀರಾ ಎಂದು ದೇವರಿಗೆ ಮಾತ್ರ ತಿಳಿದಿದೆ. ನೀವು ತುಂಬ ಒಳ್ಳೆಯವರು, ಶುದ್ಧ ಹೃದಯ ಹೊಂದಿದಂಥ ವ್ಯಕ್ತಿಗಳು. ಖಂಡಿತವಾಗಿ ಸಮಯದಲ್ಲಿ ಬರುವಂಥ ಪ್ರತಿಯೊಂದು ಮಾರ್ಗದರ್ಶನವನ್ನು ಮನಸಾರೆ ಅರ್ಥ ಮಾಡಿಕೊಳ್ಳಿ. ಇಲ್ಲವಾದರೆ ತೊಂದರೆಗಳು ಖಂಡಿತ ಹುಟ್ಟಿ, ಏಕೆಂದರೆ ನಿಮ್ಮ ಜೀವನದಲ್ಲಿ ತೊಂದರೆಗಳು ದೂರ ಮಾಡೋದಕ್ಕೆ ನೀವೇ ಪ್ರಯತ್ನ ಪಡಬೇಕು. ನಿಮ್ಮ ಪರಿಶ್ರಮದಿಂದಲೇ ಮಾತ್ರ ಸಾಧ್ಯ. ಯಾವುದೇ ರೀತಿಯ ಮಾರ್ಗದರ್ಶನವನ್ನು ನಾವು ಸೂಚಿಸಬಹುದು, ಆದರೆ ಅದನ್ನು ನೀವು ಕೆಲಸಕ್ಕೆ ಕರೆಕ್ಟಾಗಿ ಉಪಯೋಗಿಸಿಕೊಳ್ಳಬೇಕು. ಖಂಡಿತವಾಗಿ ನೀವು ಏನು ಮಾಡದೆ ಎಲ್ಲರೂ ಕೈಮೀರಿ ಹೋಗಿದೆ ಎಂದು ಕೈಚೆಲ್ಲಿ ಕುಳಿತರೆ ಎಲ್ಲ ಅವಕಾಶಗಳನ್ನು ಕಳೆದುಕೊಳ್ಳುತ್ತೀರಾ. ಜೀವನದ ಸಂತೋಷ ನೆಮ್ಮದಿಯಿಂದ ದೂರವಾಗ್ತೀರಾ. ನೀವು ಎಷ್ಟು ತೊಂದರೆಗೆ ಒಳಗಾಗಿದ್ದೀರಿ ಎಂದು ದೇವರಿಗೆ ಸ್ಪಷ್ಟವಾಗಿ ಅರ್ಥವಾಗಿದೆ. ಆದ್ದರಿಂದ ಹೊಸ ವ್ಯಕ್ತಿಯ ಮೂಲಕ ನಿಮ್ಮ ಬಾಳನ್ನು ಬೆಳಕು ಮಾಡೋಕ್ಕೋಸ್ಕರ ದೇವರು ಎಲ್ಲ ರೀತಿಯ ಪರೀಕ್ಷೆಗಳು ಮುಗಿದು ಉತ್ತಮವಾದ ಫಲಿತಾಂಶವನ್ನು ಕೊಡುವಂಥ ಸಂದರ್ಭವನ್ನು ನಿಮಗಾಗಿ ತೆರೆದಿಟ್ಟಿದ್ದಾನೆ. ಈಗ ಮಾತ್ರ ನಿಮ್ಮ ಜೀವನದಲ್ಲಿ ಒಳ್ಳೆಯದು ನಡೆಯೋದಕ್ಕೆ ಸಾಧ್ಯವಾಗುತ್ತೆ. ನಿಮ್ಮ ಶುದ್ಧ ಹೃದಯ ಹೊಂದಿರುವಂಥ ವ್ಯಕ್ತಿ ಬಹಳಷ್ಟು ಒಳ್ಳೆಯ ವಿಷಯಗಳಿಗೆ ಸಂತೋಷವಾಗಿರುವಂಥ ಮನಸ್ಸನ್ನು ಹೊಂದಿರ್ತೀರ. ಅದಲ್ಲದೆ ನೀವು ಎಲ್ಲರಂತೆ ಬೇಗನೆ ಅಸಮಾಧಾನಗೊಳ್ಳುತ್ತೀರಾ. ಆದರೆ ಯಾರಿಗೂ ಹೇಳದೇ ಇರುವಂಥ ಹಲವು ರೀತಿಯ ನೋವು ದೌರ್ಬಲ್ಯಗಳು ಬೇರೆಯವರಿಗೆ ನಿಮ್ಮನ್ನು ಒಂದು ಕಷ್ಟ ಕೊಡೋದಕ್ಕೆ ಸಾಧ್ಯ ಮಾಡಿಕೊಡುತ್ತೆ. ಇದರಿಂದ ನಿಮ್ಮ ಮನಸ್ಸನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ನಿಮ್ಮ ಜೀವನವನ್ನು ನೀವು ಬಲವಾಗಿ ಕಟ್ಟಿಕೊಳ್ಳಬೇಕು. ಅಂದರೆ ಖಂಡಿತವಾಗಿ ನೀವು ಸಣ್ಣ ಪುಟ್ಟ ಪರಿಹಾರ ತಿಳಿದುಕೊಳ್ಳಬೇಕು. ಇನ್ನು ಮುಂದೆ ಯಾವುದೇ ರೀತಿಯಾಗಲು ಬಿಡಬೇಡಿ, ಏಕೆಂದರೆ 7 ದಿನಗಳು ನಿಮ್ಮ ಜೀವನದಲ್ಲಿ ಒಳ್ಳೆಯ ಭವಿಷ್ಯವನ್ನು ಕೊಡುತ್ತೆ. ಈ ಒಂದು ವಾರ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ, ಒಳ್ಳೆಯ ದಾರಿಯಲ್ಲಿ ನಡೀರಿ. ಖಂಡಿತ ಮಕರ ರಾಶಿಯವರಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದನಿಗೆ ಸ್ನೇಹಿತರೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಪ್ರತಿಯೊಬ್ಬರು ನಮ್ಮ ಚಾನಲನ್ನು ವೀಕ್ಷಿಸಿ ಹಾಗೆ ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ಓಂ ಶನೇಶ್ವರಾಯ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ.